ಒಂದು ಕಾಡಿನಲ್ಲಿ ದೊಡ್ಡ ಆನೆ ಹಾಗೂ ಚಿಕ್ಕ ಮೊಲ ವಾಸಿಸುತ್ತಿದ್ದವು. ಆನೆಗೆ ತನ್ನ ಬಲದ ಬಗ್ಗೆ ಹೆಮ್ಮೆ. ಒಂದು ದಿನ ಅದು ಎಲ್ಲ ಪ್ರಾಣಿಗಳನ್ನು ಅವಹೇಳನ ಮಾಡುತ್ತಾ, ನಾನು ಇಷ್ಟು ದೊಡ್ಡವನು, ಯಾರಿಗೂ ನನ್ನಷ್ಟೇ ಶಕ್ತಿಯಿಲ್ಲ ಎಂದಿತು. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಗಾಯ್ಸ್, ಈಗ ನೋಡಿದ್ರಲ್ಲ, ಈ ಥರ ಒಂದು ಟೆಕ್ಸ್ಟ್ ಸ್ಕ್ರೋಲಿಂಗ್ ಕಾರ್ಟೂನ್ ಸ್ಟೋರಿನ ನೀವು ಕೂಡ ಮೊಬೈಲ್ನಲ್ಲಿ 5 ಮಿನಿಟ್ಸಲ್ಲಿ ಕ್ರಿಯೇಟ್ ಮಾಡ್ಬೋದು, ಓಕೆನಾ? ಈ ಥರ ಚಾನಲ್ ಮಾನಿಟೈಸ್ ಕೂಡ ಆಗುತ್ತೆ. ಈ ಒಂದು ವಿಡಿಯೋನ ನೀವು ಮೊಬೈಲ್ನಲ್ಲಿ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನೀವು ಅರ್ನಿಂಗ್ ಕೂಡ ಮಾಡ್ಬೋದು. ನಿಮ್ಮ ಹತ್ರ ಸ್ಟೋರಿ ಇದ್ದರೆ ಸಾಕು, ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಗಾಯ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಗಾಯ್ಸ್, ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಗಾಯ್ಸ್, ಈಗ ನಮಗೆ ಸ್ಟೋರಿ ಬೇಕಲ್ವಾ? ಸೊ ನಾವು ChatGPTನ ಯೂಸ್ ಮಾಡಿಕೊಂಡು ನಾವು ಸ್ಟೋರಿ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಹತ್ರ ಓನ್ ಸ್ಟೋರಿ ಇದ್ದರೆ ಅದು ಕೂಡ ಆಗುತ್ತೆ, ಓಕೆನಾ ಗಾಯ್ಸ್? ಗಾಯ್ಸ್, ಈಗ ನಾವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು, ಓಕೆನಾ? ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಅಂತ ಇದೆಯಲ್ವಾ, ಅಲ್ಲಿ ಬಂದುಬಿಟ್ಟು ನಾವು ಟೈಪ್ ಮಾಡಬೇಕು ಏನಂತ, ChatGPT ಅಂತ, ಓಕೆನಾ? ಟೈಪ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಬೇಕು. ಗಾಯ್ಸ್, ನೀವಿಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟ್ ವೆಬ್ಸೈಟ್ ಶೋ ಆಗ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ? ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಗಾಯ್ಸ್, ನಿಮಗೆ ಈ ಥರ ಶೋ ಆಗುತ್ತೆ, ಓಕೆನಾ? ಗಾಯ್ಸ್, ಇಲ್ಲಿ ಕೆಳಗಡೆ ಆಸ್ಕ್ ಎನಿಥಿಂಗ್ ಅಂತ ಇದೆ ನೋಡಿ, ಅಲ್ಲಿ ಬಂದುಬಿಟ್ಟು ನಾವು ಟೈಪ್ ಮಾಡಬೇಕು ಏನಂತ, ಎಲಿಫೆಂಟ್ ಮೋರಲ್ ಸ್ಟೋರಿ ಇನ್ ಕನ್ನಡ ಅಂತ. ಗಾಯ್ಸ್, ಇಲ್ಲಿ ನಿಮಗೆ ಯಾವ ಸ್ಟೋರಿ ಬೇಕೋ ನೀವು ಆ ಸ್ಟೋರಿ ಟೈಟಲ್ನ ಹಾಕಿ, ಓಕೆನಾ? ಗಾಯ್ಸ್, ನೆಕ್ಸ್ಟು ಇಲ್ಲಿ ಆರೋ ಬಟನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಬೋದು ಗಾಯ್ಸ್, ChatGPT ಬಂದುಬಿಟ್ಟು ನಮಗೆ ಸ್ಟೋರಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ, ಓಕೆನಾ? ಗಾಯ್ಸ್, ಇವಾಗ ನಾವು ಏನು ಮಾಡಬೇಕಂದ್ರೆ ಇದನ್ನೆಲ್ಲ ಕಾಪಿ ಮಾಡ್ಕೋಬೇಕು, ಓಕೆನಾ? ಕಾಪಿ ಮಾಡ್ಕೊಬಿಟ್ಟು ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಗಾಯ್ಸ್, ನಮ್ಮ ಮೊಬೈಲ್ನಲ್ಲಿ ನೋಟ್ಸ್ ಅನ್ನೋ ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನ ನಾವು ಓಪನ್ ಮಾಡ್ಕೋಬೇಕು, ಓಕೆನಾ? ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಪ್ಲಸ್ ಮಾರ್ಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಗಾಯ್ಸ್, ಈಗ ನಾವು ಕಾಪಿ ಮಾಡಿದ್ವಲ್ವಾ, ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು, ಓಕೆನಾ? ನೋಡ್ಬೋದು ಗಾಯ್ಸ್, ಇಲ್ಲಿ ಬಂದುಬಿಟ್ಟು ನಿಮ್ಮ ಸ್ಟೋರಿ ಪೇಸ್ಟ್ ಆಗಿದೆ. ಗಾಯ್ಸ್, ಇವಾಗ ನಾವು ಏನು ಮಾಡಬೇಕಂದ್ರೆ ನಾವು ಇದನ್ನ ಸ್ವಲ್ಪ ಎಡಿಟ್ ಮಾಡ್ಕೋಬೇಕು, ಓಕೆನಾ? ಗಾಯ್ಸ್, ಇಲ್ಲಿ ಬಂದುಬಿಟ್ಟು ಲಾಂಗ್ ಸೆಂಟೆನ್ಸ್ ಇದೆಯಲ್ವಾ, ನಾವು ಅದನ್ನ ಶಾರ್ಟ್ ಮಾಡ್ಕೋಬೇಕು, ಓಕೆನಾ? ಗಾಯ್ಸ್, ಇಲ್ಲಿ ಸಿಂಪ್ಲಿ ಎಂಟರ್ ಒತ್ತುತ್ತಾ ಹೋಗಬೇಕು. ಗಾಯ್ಸ್, ಇಲ್ಲಿ ಬಂದುಬಿಟ್ಟು ಸೆಂಟೆನ್ಸ್ ಎಲ್ಲ ತುಂಬ ಲಾಂಗ್ ಇದ್ದಾವೆ, ಓಕೆನಾ? ನಾವು ಅದರ ಲೆಂತ್ನ ಕಡಿಮೆ ಮಾಡಬೇಕು. ಸೊ ಇಲ್ಲಿ 4 ವರ್ಡ್ಸ್ ಆದಮೇಲೆ ಎಂಟರ್ ಕೊಡ್ತಾ ಹೋಗಬೇಕು, ಓಕೆನಾ? ಗಾಯ್ಸ್, ನಾವು ಇದನ್ನ ಈ ಥರ ಯಾಕೆ ಶಾರ್ಟ್ ಮಾಡ್ತೀವಿ ಅಂದರೆ ಸ್ಕ್ರೋಲಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ, ಓಕೆನಾ? ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಗಾಯ್ಸ್, ನೆಕ್ಸ್ಟ್ ನಾವು ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ? ಕ್ಲಿಕ್ ಮಾಡಿದ ಮೇಲೆ ಇದು ಬಂದುಬಿಟ್ಟು ಸೇವ್ ಆಗುತ್ತೆ. ಗಾಯ್ಸ್, ಇವಾಗ ನಾವು ಈ ಸ್ಟೋರಿಯ ಸ್ವಲ್ಪ ಪಾರ್ಟ್ನ ನಾವು ಕಾಪಿ ಮಾಡ್ಕೋಬೇಕು, ಓಕೆನಾ? ಈಗ ನಾವು ಎಗೈನ್ ನಾವು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಕು, ಓಕೆನಾ? ಗಾಯ್ಸ್, ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಎಡಿಟಿಂಗ್ ಮಾಡೋದು, ಓಕೆನಾ? ಗಾಯ್ಸ್, ನಾನು ಸಿಂಪ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋತಿದ್ದೀನಿ. ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ಶೋ ಆಗುತ್ತೆ, ಓಕೆನಾ? ಗಾಯ್ಸ್, ಇಲ್ಲಿ ಕ್ರಿಯೇಟ್ ನ್ಯೂ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ? ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬಂದುಬಿಟ್ಟು ರೇಷಿಯೋ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ಕ್ರಿಯೇಟ್ ಅಂತ ಕೊಡಿ, ಓಕೆನಾ? ಗಾಯ್ಸ್, ಇವಾಗ ಬಂದುಬಿಟ್ಟು ನಿಮ್ಮ ವಿಡಿಯೋಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ನಾನಿಲ್ಲಿ ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ನೆಕ್ಸ್ಟು ಇದನ್ನ ಈ ಥರ ಡ್ರ್ಯಾಗ್ ಮಾಡಿಕೊಂಡು ಸ್ವಲ್ಪ ಲಾಂಗ್ ಮಾಡ್ಕೊಳ್ಳೋಣ, ಓಕೆನಾ? ಗಾಯ್ಸ್, ನೀವಿಲ್ಲಿ ನೋಡ್ಬೋದು ಇಮೇಜ್ ಬಂದುಬಿಟ್ಟು ಸ್ಕ್ರೀನ್ಗೆ ಅಡ್ಜಸ್ಟ್ ಆಗಿಲ್ಲ, ಓಕೆನಾ? ಗಾಯ್ಸ್, ನೀವಿಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮೇಲೆ ಪ್ಯಾನ್ ಆ್ಯಂಡ್ ಝೂಮ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ? ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈಕ್ವಲ್ ಬಟನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ?
ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಫಿಂಗರ್ನ ಯೂಸ್ ಮಾಡ್ಕೊಬಿಟ್ಟು ಇದನ್ನ ಈ ಥರ ಝೂಮ್ ಮಾಡ್ಕೋಬೇಕು. ಓಕೆನಾ? ಹೀಗೆ ನೀವು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಕು. ಗಾಯ್ಸ್ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನಾವು ಇದಕ್ಕೆ ಟೆಕ್ಸ್ಟ್ ಆ್ಯಡ್ ಮಾಡೋದು. ಓಕೆನಾ? ಈಗ ನೀವು ಸಿಂಪ್ಲಿ ಲೇಯರ್ ಅನ್ನೋ ಒಂದು ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಟೆಕ್ಸ್ಟ್ ಅಂತ. ಓಕೆನಾ? ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಗಾಯ್ಸ್ ಆಗ ನೀವು ಕಾಪಿ ಮಾಡಿದ್ರಲ್ವಾ ಅದನ್ನ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕು. ಓಕೆನಾ? ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಪಕ್ಕದಲ್ಲಿ ಓಕೆ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಬೋದು ಗಾಯ್ಸ್ ನಿಮ್ಮ ಟೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆ್ಯಡ್ ಆಗಿದೆ. ಗಾಯ್ಸ್ ಇವಾಗ ನಾವು ಇದರ ಫಾಂಟ್ ಸ್ಟೈಲ್ನ ಚೇಂಜ್ ಮಾಡೋಣ. ಓಕೆನಾ? ಗಾಯ್ಸ್ ಇಲ್ಲಿ ಸಿಂಪ್ಲಿ ಫಾಂಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದ ಮೇಲೆ ನೀವಿಲ್ಲಿ ನಿಮಗೆ ಯಾವ ಫಾಂಟ್ ಸ್ಟೈಲ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಮೇಲೆ ರೈಟ್ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಗಾಯ್ಸ್ ಇವಾಗ ನಮ್ಮ ಟೆಕ್ಸ್ಟ್ಗೆ ಕಲರ್ ಆ್ಯಡ್ ಮಾಡೋಣ. ಓಕೆನಾ? ಗಾಯ್ಸ್ ಇಲ್ಲಿ ಸಿಂಪ್ಲಿ ಕಲರ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದ ಮೇಲೆ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕು ಟೆಕ್ಸ್ಟ್ಗೆ ಕಲರ್ನ. ಓಕೆನಾ? ನಾನಿಲ್ಲಿ ಈ ಕಲರ್ನ ಸೆಲೆಕ್ಟ್ ಮಾಡಿಬಿಟ್ಟು ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡ್ಬೋದು ಗಾಯ್ಸ್ ನಿಮ್ಮ ಟೆಕ್ಸ್ಟ್ಗೆ ಬಂದ್ಬಿಟ್ಟು ಕಲರ್ ಆ್ಯಡ್ ಆಗಿದೆ. ಓಕೆನಾ? ಗಾಯ್ಸ್ ನೆಕ್ಸ್ಟ್ ನೀವು ಇದಕ್ಕೆ ಬೇಕಾದರೆ ನೀವು ಟೆಕ್ಸ್ಟ್ ಆಪ್ಷನ್ಸ್ಗಳು ತುಂಬಾ ಇದ್ದಾವೆ. ನೀವು ನಿಮ್ಮ ಟೆಕ್ಸ್ಟ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಆ್ಯಡ್ ಮಾಡ್ಬೋದು, ಔಟ್ಲೈನ್ ಕೂಡ ಆ್ಯಡ್ ಮಾಡ್ಬೋದು, ಗ್ಲೋ ಕೂಡ ಆ್ಯಡ್ ಮಾಡ್ಬೋದು. ಇನ್ನೂ ತುಂಬ ಆಪ್ಷನ್ಸ್ಗಳು ಇದ್ದಾವೆ. ಓಕೆನಾ? ನೀವು ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಗಾಯ್ಸ್ ಇವಾಗ ನಮ್ಮ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಇದನ್ನ ನಾವು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ? ಗಾಯ್ಸ್ ಈಗ ನಮ್ಮ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಈ ಥರ ಝೂಮ್ ಮಾಡ್ಕೋಬೇಕು. ಓಕೆನಾ? ಝೂಮ್ ಮಾಡಿಬಿಟ್ಟು ಕೆಳಗಡೆ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ? ಫಸ್ಟ್ ಲೈನ್ ಕಾಣೋ ರೀತಿಯಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ? ಈ ಥರ ಅಡ್ಜಸ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಇದಕ್ಕೆ ಕೀ ಆ್ಯಡ್ ಮಾಡಬೇಕು. ಓಕೆನಾ? ಗಾಯ್ಸ್ ನೀವು ಟೆಕ್ಸ್ಟ್ನ ಸಿಂಪ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೀ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಗಾಯ್ಸ್ ಅದು ಬಂದ್ಬಿಟ್ಟು ಇನ್ನೂ ಇನೇಬಲ್ ಆಗಿಲ್ಲ. ಓಕೆನಾ? ಗಾಯ್ಸ್ ನೀವಿಲ್ಲಿ ಸಿಂಪ್ಲಿ ನಿಮ್ಮ ಟೈಮ್ ಲೈನ್ ಇದೆ ಅಲ್ವಾ ಅದನ್ನು ಈ ಥರ ಮೂವ್ ಮಾಡಬೇಕು ಲೈಟಾಗಿ. ಓಕೆನಾ? ಮೂವ್ ಮಾಡಿದ ಮೇಲೆ ನೋಡ್ಬೋದು ಕೀ ಬಂದ್ಬಿಟ್ಟು ಶೋ ಆಗ್ತಿದೆ. ಗಾಯ್ಸ್ ಇವಾಗ ನಾವು ಏನು ಮಾಡಬೇಕಂದ್ರೆ ಇದನ್ನು ಈ ಥರ ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದರೆ ನೋಡ್ಬೋದು ಕೀ ಬಂದುಬಿಟ್ಟು ಆ್ಯಡ್ ಆಗಿದೆ. ಓಕೆನಾ? ಗಾಯ್ಸ್ ನೀವು ಈಗ ನಿಮ್ಮ ಟೆಕ್ಸ್ಟ್ನ ಸ್ಲೋ ಆಗಿ ಈ ಥರ ಮೂವ್ ಮಾಡಬೇಕು. ಓಕೆನಾ? ಮೂವ್ ಮಾಡಿದ ಮೇಲೆ ಇದನ್ನು ಈ ಥರ ಡ್ರ್ಯಾಗ್ ಮಾಡ್ಕೊಬಿಟ್ಟು ಇದಕ್ಕೆ ಕೀ ಆ್ಯಡ್ ಮಾಡಬೇಕು. ಎಗೇನ್ ನೀವು ನಿಮ್ಮ ಟೆಕ್ಸ್ಟ್ನ ಈ ಥರ ಮೂವ್ ಮಾಡಬೇಕು. ಓಕೆನಾ? ನೀವು ಎಗೇನ್ ಇಲ್ಲಿಗೆ ಕೀನ ಆ್ಯಡ್ ಮಾಡಬೇಕು. ಎಗೇನ್ ನೀವು ಇದನ್ನ ಮೂವ್ ಮಾಡಬೇಕು. ಎಗೇನ್ ನೀವು ಇಲ್ಲಿಗೆ ಕೀನ ಆ್ಯಡ್ ಮಾಡಬೇಕು. ಓಕೆನಾ? ಗಾಯ್ಸ್ ನಿಮಗೆ ಕೀ ಬೇಡ ಅಂದರೆ ನೀವು ಸಿಂಪ್ಲಿ ಕೀನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮೈನಸ್ ಸಿಂಬಲ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕೀ ಬಂದುಬಿಟ್ಟು ರಿಮೂವ್ ಆಗುತ್ತೆ. ಓಕೆನಾ? ನೋಡಬಹುದು ಇಲ್ಲಿ ಕೀ ರಿಮೂವ್ ಆಗಿದೆ. ನಾನು ಎಗೇನ್ ಕೀನ ಆ್ಯಡ್ ಮಾಡ್ತಿದ್ದೀನಿ. ಓಕೆನಾ? ಗಾಯ್ಸ್ ನಮಗೆ ಸ್ಲೋ ಮೋಷನಲ್ಲಿ ಟೆಕ್ಸ್ಟು ಮೂವ್ ಆಗಬೇಕಂದ್ರೆ ನಾವು ಈ ಕೀನ ಬಂದುಬಿಟ್ಟು ನಾವು ದೂರ ದೂರ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ? ಗಾಯ್ಸ್ ನಾವೀಗ ಇದನ್ನ ಪ್ಲೇ ಮಾಡೋಣ. ಓಕೆನಾ? ನೋಡ್ಬೋದು ಗಾಯ್ಸ್ ನಿಮ್ಮ ಟೆಕ್ಸ್ಟ್ ಬಂದುಬಿಟ್ಟು ಸ್ಕ್ರೋಲ್ ಆಗ್ತಿದೆ. ಓಕೆನಾ? ಗಾಯ್ಸ್ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ವಾಯ್ಸ್ ಓವರ್ ಕೊಡೋದು. ನೀವು ನಿಮ್ಮ ಓನ್ ವಾಯ್ಸ್ನು ಕೊಡ್ಬೋದು, ಇಲ್ಲಾಂದರೆ AI ವಾಯ್ಸ್ನು ಕೂಡ ಯೂಸ್ ಮಾಡ್ಬೋದು. ಗಾಯ್ಸ್ ಆದಷ್ಟು ನೀವು ನಿಮ್ಮ ಓನ್ ವಾಯ್ಸ್ನೇ ಕೊಡಿ. ಗಾಯ್ಸ್ ಈಗ ನಾವು ಇದನ್ನ ಪ್ಲೇ ಮಾಡಿಬಿಟ್ಟು ಇಲ್ಲಿ ಸಿಂಪ್ಲಿ ರೆಕಾರ್ಡ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಓಕೆನಾ? ನೀವು ವಾಯ್ಸ್ ಓವರ್ ಕೊಟ್ಟಾದಮೇಲೆ ಅದು ಬಂದುಬಿಟ್ಟು ನಿಮ್ಮ ವಿಡಿಯೋಗೆ ಆ್ಯಡ್ ಆಗುತ್ತೆ. ಓಕೆನಾ? ಗಾಯ್ಸ್ ನೆಕ್ಸ್ಟು ಏನು ಮಾಡಬೇಕಂದ್ರೆ ನಾವು ಇದಕ್ಕೆ ಇಮೇಜಸ್ನ ಆ್ಯಡ್ ಮಾಡ್ಬೋದು. ಓಕೆನಾ?
ಗಾಯ್ಸ್ ಇಲ್ಲಿ ಸಿಂಪ್ಲಿ ಲೇಯರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೀಡಿಯಾ ಅಂತ ಶೋ ಆಗ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದ ಮೇಲೆ ಗಾಯ್ಸ್ ನಿಮ್ಮ ಸ್ಟೋರಿಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಗಾಯ್ಸ್, ನಾನಿಲ್ಲಿ ಈ ಇಮೇಜ್ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆನಾ? ಇದನ್ನ ಬಂದ್ಬಿಟ್ಟು ಇಲ್ಲಿ ಅಡ್ಜಸ್ಟ್ ಮಾಡ್ಕೋತಿದ್ದೀನಿ. ಈಗ ನಾವು ಏನು ಮಾಡಬೇಕಂದ್ರೆ ನಮ್ಮ ಸ್ಟೋರಿಗೆ ಟೈಟಲ್ ಕೊಡಬೇಕು. ಓಕೆನಾ? ಗಾಯ್ಸ್ ನೀವು ಸಿಂಪ್ಲಿ ಇಲ್ಲಿ ಲೇಯರ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆನಾ? ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಬಂದ್ಬಿಟ್ಟು ನಾವು ಟೈಪ್ ಮಾಡಬೇಕು ನಮ್ಮ ಸ್ಟೋರಿಯ ಟೈಟಲ್. ಓಕೆನಾ? ಈಗ ಇಲ್ಲಿ ಓಕೆ ಅಂತ ಕೊಡಬೇಕು. ಕೊಟ್ಮೇಲೆ ಗಾಯ್ಸ್ ನೀವಿಲ್ಲಿ ನೋಡ್ಬೋದು ನಮ್ಮ ಟೈಟಲ್ ಬಂದ್ಬಿಟ್ಟು ಆ್ಯಡ್ ಆಗಿದೆ. ಓಕೆನಾ? ಇದನ್ನ ಸ್ವಲ್ಪ ಈ ಥರ ದೊಡ್ಡ ಮಾಡಬೇಕು. ಓಕೆನಾ? ನೆಕ್ಸ್ಟು ಇದಕ್ಕೆ ಕಲರ್ ಆ್ಯಡ್ ಮಾಡಬೇಕು. ಓಕೆನಾ? ನೋಡ್ಬೋದು ಗಾಯ್ಸ್ ಇಲ್ಲಿ ನಮ್ಮ ಟೈಟಲ್ಗೆ ಕಲರ್ ಆ್ಯಡ್ ಆಗಿದೆ. ಓಕೆನಾ ಗಾಯ್ಸ್? ಇವಾಗ ನಾವು ಪ್ಲೇ ಮಾಡೋಣ. ಓಕೆ ಗಾಯ್ಸ್, ಗೊತ್ತಾಯ್ತಲ್ಲ ನಿಮಗೆ ಈ ಥರ ಟೆಕ್ಸ್ಟ್ ಸ್ಕ್ರೋಲಿಂಗ್ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.